ಸಿಗ್ತದೆ. ಈರುಳ್ಳಿ ಲೋಟಗಳು ಇವೆಲ್ಲ ಕಳೆದು 200 ರೂಪಾಯಿ ಸಿಗ್ತದೆ. ಜೀವನ ಸಾಗಿಸ್ಬೇಕು ಅಂದ್ಬಿಟ್ಟು ಬುದ್ಧಿ ಓಡಿಸಿ ಮನೆ ತಗ ಕುಂತ್ಕೋಬೇಡ್ದು, ವಯಸ್ಸಾದ್ರೂ ಕುಂತ್ಕೋಬೇಡ್ದು. ಕುಂತ್ಕೊಂಡು ಏನೋ ಕತೆ ಕಳಿವ ಬಂದು ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ಕೂಲಿಗೆ ಐತಿದ್ದು, ಕೂಲಿಗೆ ಸಹ ಬಿಟ್ಬಿಟ್ಟು ಬೇಸಿಗೆ ಬತ್ತಲೆ ಮಜ್ಜಿಗೆ ಮಾರ್ಕೊಂಡು ಕತೆ ಕಳೀತಾಯಿದ್ವಿ. ಇಬ್ಬರು ಮಕ್ಕಳವ್ರೆ, ಅವರು ನಮ್ಗೆ ಏನು ಕೊಡ್ತಾ ಇಲ್ಲ. ಬೆಂಗಳೂರಲ್ಲಿ ಆಟ ಮಾಡಿಕೊಂಡು ಅವರು ಅವ್ರ ಕತೆ ಅವ್ರು ಕಳೀತಾರೆ, ನಮ್ಮ ಕತೆ 4 ತಿಂಗಳಿಂದ ಏನೋ ಮನೆ ಮೇಟಲ್ಗೆ ಖರ್ಚಿಗೆ ಮಾಡ್ಬೇಕಾಯ್ತು. ಎರಡು ಖಾಲಿ ಆಯ್ತದೆ. ಇದು 2 ಖಾಲಿ ಆಯ್ತದೆ. 10 ರೂಪಾಯಿ ಒಂದು ಲೋಟ. ಆಗಲೇ 5 ವರ್ಷದಿಂದಲೇ ಹಾಲು ವ್ಯಾಪಾರ ಮಾಡ್ತಾಯಿದ್ದು. ಬೆಸಳಿಗೆ ಹಾಲು ಹೊಡಿತಿದ್ದು 5 ರೂಪಾಯಿ ನನಗೆ. ಆವಾಗಲೂ 50 ರೂಪಾಯಿ ಸಿಕ್ಕೋದು. ಒಂದು 5 ಲೀಟ್ರ್ 6 ಲೀಟ್ರ್ ಬೆಸಳಿಗೆ ಹಾಲು ತಗೊಳ್ತಾಯಿದ್ದು. ಐಡಿಯಾ ಅಂದರೆ ಕುಂತ್ಕೊಂಡು ಏನು ಕೆಲಸ ಮಾಡೋದು ಅಂದ್ಬಿಟ್ಟು ಮೇನ್ ರೋಡಲ್ಲಿ ಅಲ್ಲಿ ಮರ ಇತ್ತು, ಅಲ್ಲಿ ಮಡಿಕೋತಿದ್ದು. ಇದು ಕಟ್ಟಿದ ಮೇಲೆ ಈಚೆಗೆ ಮಡಿಕೋತಾಯಿದ್ವಿ. ಅನಿಕೆರೆ ಅಂಡ್ರಗೊಂಡು ಏನೋ ಜೀವನ ಸಾಗಿಸ್ಬೇಕು ಅಂದ್ಬಿಟ್ಟು ಬುದ್ಧಿ ಓಡಿಸಿ ಮನೆ ತಗ ಕುಂತ್ಕೋಬೇಡ್ದು, ವಯಸ್ಸಾದ್ರೂ ಕುಂತ್ಕೋಬೇಡ್ದು. ಕುಂತ್ಕೊಂಡು ಏನೋ ಕತೆ ಕಳಿವ ಬಂದು ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ನಾವು.